ಈಗ ಕರೆಕ್ಟ್ ಉಂಟು. ಈಗ ಸರಿ ಇದೆ ನೋಡಿ. ಈಗ ಕರೆಕ್ಟ್ ಕಾಣ್ತಾ ಉಂಟು. ಸೌಂಡ್ ಇಲ್ಲ, ಸೌಂಡ್ ಮೇಡಮ್ ಅವ್ರದ್ದು ಅನ್ಮ್ಯೂಟ್ ಆಯ್ತಾ ನೋಡಿ. ಸರಿ ಇಲ್ಲ, ಆನ್ ಇದೆ ಅವ್ರದ್ದು. ಸೌಂಡ್ ಬರ್ತಾ ಇಲ್ಲ ಬಟ್ರೆ, ಸೌಂಡ್ ಬರ್ತಾ ಇಲ್ಲ. ಶಿವರಾಮ್ ಸರ್ ಮಾತಾಡಿ ಸರ್. ಈಗ ಆಯ್ತು, ಈಗ ಅನ್ಮ್ಯೂಟ್ ಇತ್ತು, ಅದು ಅನ್ಮ್ಯೂಟ್ ಇತ್ತು. ನಾವು ಇಟ್ಸ್ ಓಕೆ. ಓಕೆ, ಮುಖ ಕಾಣಿಸ್ತಾ ಇದೆಯಾ ಸರ್? ಕಾಣಿಸ್ತಾ ಇದೆ, ಫಸ್ಟ್ ಕ್ಲಾಸ್ ಕಾಣ್ತಾ ಇದೀರಿ. ಓಕೆ, ನೋಡಿ 1993 ನಮ್ದು ಕಂಪನಿ ಡಾಕ್ಟರ್ ಲಿಮ್ಸೋಜಿನ್ ಸ್ಥಾಪನೆ ಮಾಡಿದ್ರು. ಈ ಉತ್ತಮ ಗುಣಮಟ್ಟದ ಗೆನೋಡರ್ಮವನ್ನ ದಿನನಿತ್ಯ ನಾವು ಬಳಸುವ ವಸ್ತುಗಳಲ್ಲಿ ಬಳಸುತ್ತಾರೆ. ಅಂದ್ರೆ ಕಾಫಿ, ಪೇಸ್ಟ್, ಮಸಾಜ್ ಆಯಿಲ್, ಸೋಪ್, RGGL, ಕೆಲವೊಂದು ಬಿಸ್ಕೆಟ್ಸ್, ಇದ್ರೊಳಗಡೆ ಎಲ್ಲ ನಾವು ಉಪಯೋಗಿಸುವಂತೆ ಅವ್ರು ಮಾಡಿದ್ದಾರೆ. ಆಪರೇಟರ್ಸ್ in over 50 countries. I think now it is more than 130 countries or 150 ಅಂತ ಕಾಣುತ್ತೆ ನನಗೆ. ನೆಟ್ವರ್ಕ್ in more than 241 countries ಅಂತ ಹೇಳ್ಬೋದು. ನನಗೆ ಇದು ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಯಾಕೆ ಕೇಳಿದ್ರೆ ನಾನು ಇಲ್ಲೇ ಗೋಕರ್ಣದಲ್ಲಿ ಒಂದು 3 ಅಥವಾ 4 ನಾನು ಇದು ಮಾಡಿದ್ದೇನೆ, ರಿಜಿಸ್ಟ್ರೇಷನ್, ಫಾರಿನ್ ರಿಜಿಸ್ಟ್ರೇಷನ್ ಮಾಡಿದ್ದೇನೆ. ಯಾಕೆಂದ್ರೆ ತುಂಬಾ ಈಗ ಕಂಟ್ರಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಸುಪೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ನೋಡಿ, ನಮ್ದು ತಾಂತ್ರಿಕತೆ ಉತ್ಪಾದನೆ ಮಾಡೋದು ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಈ ಬೇರೆ ಯಾವುದೇ ಕಂಪನಿ ಸಹ ಇದನ್ನ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆ, ನೀವು ಸ್ಪಿರ್ನ ತಗೊಳ್ಳಿ, ಇವತ್ತು ಬೇಕಾದಷ್ಟು ಸ್ಪಿರ್ನ ಇದೆ. ಯು ಆರ್ ಹ್ಯಾವಿಂಗ್ ದ ಫುಲ್ ರೈಟ್ಸ್ ಟು ಸೇ ದಟ್ ಅವರ್ ಸ್ಪಿರ್ನ ಇಸ್ ಆಲ್ರೆಡಿ ರಿಸರ್ಚ್. ನೀವು ಯಾರೇ ಕೇಳಿ, ಸರ್ ನೀವು ಅಲ್ಲಿ 2 ರೂಪಾಯಿ ಸಿಗತ್ತೆ, 1 ರೂಪಾಯಿ ಸಿಗತ್ತೆ, ಹಾಗೆ ಅವ್ರದ್ದು ಇರೋದು ಅಂತ ಹೇಳಿದಾಗ ನೀವು ರಿಸರ್ಚ್ ರಿಪೋರ್ಟ್ ಅನ್ನ ಕೇಳಿ, ನಿಮ್ಮ ಕ್ವಾಲಿಟಿಯನ್ನ ತೋರಿಸಿ. ಬೇಕಾದ್ರೆ ಒಂದು ಗ್ಲಾಸ್ ಅಲ್ಲಿ ನೀರ್ ಹಾಕಿ 2 ಸ್ಪಿಲ್ನ, ನಿಮ್ಗೆ ಆಟೋಮೆಟಿಕ್ಲಿ ವಿಲ್ ಕಮ್ ಟು ನೋ ದ ಕ್ವಾಲಿಟಿ. ಅಂದ್ರೆ ಉತ್ತಮ ಗುಣಮಟ್ಟದ ಉತ್ಪಾದನಾ ತಾಂತ್ರಿಕತೆಯನ್ನ ಇದು ಹೊಂದಿದೆ. ನಮ್ಮಲ್ಲಿ ನೋಡಿ, ಪ್ರಾಡಕ್ಟ್ ರೇಂಜ್ ಇನ್ಕ್ಲೂಡ್ಸ್ ಹೆಲ್ತ್ ಕೇರ್, ವೆಲ್ನೆಸ್, ಬೇವರೇಜಸ್, ಪರ್ಸನಲ್ ಕೇರ್, ಕಾಸ್ಮೆಟಿಕ್ಸ್. ಆರೋಗ್ಯವರ್ಧಕ ವಸ್ತುಗಳು ಇದೆ, ಕ್ರೀಮು, ಲೋಷನ್, ಆ ತರ ಸೌಂದರ್ಯವರ್ಧಕ ಇದೆ. ಆರೋಗ್ಯ ರಕ್ಷಣೆಗೂ ಸಹ ಇದೆ, ಹೆಲ್ತ್ ಕೇರ್, ವೆಲ್ನೆಸ್, ಸ್ವಾಸ್ಥ್ಯ. ನಿಮ್ಗೆ ಆರಾಮ್ ಇರಬೇಕು, ಯಾವಾಗಲೂ ನಾನು ನಾರ್ಮಲೈಸೇಷನ್ ಇರಬೇಕು ಅಂತಂದ್ರೆ ನೀವು RGGL ಸಹ ತಗೊಳ್ಬಹುದು. ಈ ತರ ಎಲ್ಲಾ ಟೈಪ್ ನಿಮ್ಗೆ ಸಿಗತ್ತೆ. ಇನ್ನು ಈಗ ತೆಲಂಗಾಣದಲ್ಲಿ ಫ್ಯಾಕ್ಟರಿ ಆದ ನಂತರ ಇನ್ನೂ ಕೆಲವೊಂದು ಪ್ರಾಡಕ್ಟ್ ನಿಮ್ಗೆ ಸಿಗ್ತಾ ಇದೆ. ಆನಂತರ ನಿಮ್ಗೆ ಇನ್ನೂ ನೀವು ಸಂತೋಷದಿಂದ ಇನ್ನೂ ಒಳ್ಳೆ ಮಾರ್ಕೆಟಿಂಗ್ ಮಾಡಬಹುದು. ಮತ್ತೆ ಸ್ಟ್ರಾಂಗ್ ಫೈನಾನ್ಸಿಯಲ್ ಬ್ಯಾಕ್ ಗ್ರೌಂಡ್ ವಿತ್ ರಿಚ್ ಅಸೆಟ್ಸ್ ಅಂಡ್ ಹೋಲ್ಡಿಂಗ್ಸ್. ನೋಡಿ, ನಮ್ಮಲ್ಲಿ ಹೇಳ್ತಾರೆ, ಆ ಹುಡುಗನಿಗೆ ಅಪ್ಪ ಮಾಡಿದ ಬೇಕಾದಷ್ಟಿದೆ, ಅದಕ್ಕಾಗಿ ಅವನು ಆರಾಮಾಗಿದ್ದಾನೆ ಅಂತ ಅಂತಾರೆ. ನಮ್ಮಲ್ಲಿ ನಮ್ಮ ಕಂಪನಿ ಸಹ ಹ್ಯಾವಿಂಗ್ ಎ ವೆರಿ ಗುಡ್ ಬ್ಯಾಕ್ ಗ್ರೌಂಡ್ ತುಂಬಾ ಸ್ಟ್ರಾಂಗ್ ಇದೆ. ಯಾರು ಸಾಧಾರಣಕ್ಕೆ ಶೇಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸ್ಟ್ರಾಂಗ್ ಕಂಪನಿ ಇದೆ ನಮ್ದು ಕಂಪನಿ. ಹಣಕಾಸಿನ ಬಗ್ಗೆ ಹೇಳುವುದಾದ್ರೆ ನಿಮ್ಗೆ ತುಂಬಾ ಫಸ್ಟ್ ನಂಬರ್ ನಲ್ಲಿ ಇದೆ ಅಂತ ಹೇಳ್ಬೋದು. ದೃಢವಾದ ಆರ್ಥಿಕ ಹಿನ್ನೆಲೆ ಅಂತ ಹೇಳ್ತೇವೆ. ನಮ್ಗೆ ಆಸ್ತಿಗಳು ಸಹ ಅವರಿಗೆ ತುಂಬಾ ಇವೆ. ನೆಕ್ಸ್ಟ್ ಬನ್ನಿ ಸರ್. ಒನ್ ವರ್ಲ್ಡ್ ಒನ್ ಮಾರ್ಕೆಟ್. ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಸ್ವಲ್ಪ ಹಿಂದ್ಗಡೆ. ಓಕೆ. ನೋಡಿ, ನಮ್ಮಲ್ಲಿ ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಅಂತ ಹೇಳ್ತೇವೆ. ಅಂದ್ರೆ ಇವತ್ತು ನಾನು ನಿಮ್ಗೆ ಉದಾಹರಣೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಕೆನಡಾದ ನಮ್ಮ ಒಬ್ಬರು ಫ್ರೆಂಡ್ ವಿನೋದ್ ಪೇಜಾವರ್ ಅಂತ ಇದ್ರು. ಅವರ ಪಾಸ್ಪೋರ್ಟ್ ಅನ್ನ ನಾನು ಇಲ್ಲಿ ಅವರ ವಾಟ್ಸಪ್ ಮೂಲಕ ತಗೊಂಡು, ಅನಂತರ ಅವ್ರ ಫೋಟೋ ಎಲ್ಲ ತಗೊಂಡು, ಅವ್ರದ್ದು ID ತಗೊಂಡು ನಾನು ಇಲ್ಲೇ ಇಂಡಿಯಾದಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೇನೆ. ಅಂದ್ರೆ ನಾವು ಇಲ್ಲಿದ್ದು ಸಹ ಬೇರೆಯವ್ರನ್ನ ರಿಜಿಸ್ಟ್ರೇಷನ್ ಮಾಡಬಹುದು, ಅವರು ಸಹ ನಮ್ಮ ರಿಜಿಸ್ಟ್ರೇಷನ್ ಅಲ್ಲಿ ಮಾಡಬಹುದು. ಆ ತರ ಇದು ನಮ್ಗೆ ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಅಂತ ಹೇಳ್ತೇವೆ. ಮತ್ತೆ ನಮ್ಮ ಪ್ರಾಡಕ್ಟ್ಸ್ ಗಳ ಸಹ ನೀವು ಎಲ್ಲೂ ಬೇಕಾದ್ರೂ ನಮ್ಮ ವರ್ಲ್ಡ್ ನಲ್ಲಿ ತಗೊಳ್ಬಹುದು. ನೀವು ಇಲ್ಲೇ ತಗೊಳ್ಬೇಕು, ನೀವು ಮಡ್ರಾಸ್ ಅಲ್ಲೇ ತಗೊಳ್ಬೇಕು, ಕೇರಳದಲ್ಲೇ ತಗೊಳ್ಬೇಕು, ಅಥವಾ ದುಬೈದಲ್ಲೇ ತಗೊಳ್ಬೇಕು, ಆ ತರ ಏನಿಲ್ಲ. ಎನಿವೇರ್ ಇನ್ ದ ವರ್ಲ್ಡ್ ಯು ಆರ್ ಹ್ಯಾವಿಂಗ್ ದ ರೈಟ್ಸ್ ಟು ಪರ್ಚೇಸ್ ದ ಪ್ರಾಡಕ್ಟ್ಸ್. ನಾನು ಅಬುದಾಬಿಯಲ್ಲಿ ಪರ್ಚೇಸ್ ಮಾಡಿದ್ದೇನೆ, ದುಬೈದಲ್ಲಿ ಮಾಡಿದ್ದೇನೆ, ಶಾರ್ಜಾದಲ್ಲಿ ಮಾಡಿದ್ದೇನೆ,
ಆನಂತರ ಮಲೇಷಿಯಾ, ಇಂಡೋನೇಷಿಯಾ, ಆತರ ಎಲ್ಲ ಕಂಟ್ರಿಯಲ್ಲೂ ಸೇಮ್ ಐಡಿಯಲ್ಲಿ ಸೇಮ್ ಹೆಸರಿನಲ್ಲಿ ನಾನು ಮಾಡಿದ್ದೇನೆ. ಆದ ಕಾರಣ ನಮ್ದು ಇಡೀ ನಮ್ಮ ವರ್ಲ್ಡ್ ನಲ್ಲಿ ಎಲ್ಲಿ ಬೇಕಾದ್ರೂ ನೀವು ಮಾಡ್ಬೋದು. ಇಲ್ಲಿ ನೀವು ಬೇರೆ ಬೇರೆ ರಿಜಿಸ್ಟ್ರೇಷನ್ ಇಲ್ಲಿ ಬೇರೆ ಅಲ್ಲಿ ಬೇರೆ ಅಂತ ಇಲ್ಲ. ಕಾರಣ ಇದಕ್ಕೆ ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬನ್ನಿ ಸರ್, ಒನ್ ಡ್ರ್ಯಾಗನ್ ಕಂಪನಿ. ಇಲ್ಲ, ನೀವು ಕಂಟಿನ್ಯೂ ಮಾಡಿ. ಸ್ಲೈಡ್ ಸ್ವಲ್ಪ ಕನ್ನಡ ಸ್ಲೈಡ್ ಇದು, ಸ್ವಲ್ಪ ಆಚೆ ಈಚೆ ಇರ್ಬೋದು. ನಮ್ಮಲ್ಲಿ ಒನ್ ಡ್ರ್ಯಾಗನ್ ಕಂಪನಿ ಅಂತಂದ್ರೆ ನಮ್ದೇ ಫಾರ್ಮ್ ನಲ್ಲಿ ಬೆಳೆತಾ ಇದ್ದೇವೆ. ಕಲ್ಟಿವೇಶನ್ ಕೊಡೋದಿಲ್ಲ, ಬೇರೆ ಎಲ್ಲೂ ನಾವು ಕಲ್ಟಿವೇಶನ್ ಮಾಡೋದಿಲ್ಲ. ಕಂಪನಿಯಲ್ಲೇ ನಾವು ಪ್ರೊಡಕ್ಷನ್ ಅನ್ನ ಮಾಡ್ತಾ ಇದ್ದೇವೆ, ಬೇರೆ ಎಲ್ಲೂ ಪ್ರೊಡಕ್ಷನ್ ಮಾಡ್ತಾ ಇಲ್ಲ. ನಾವೇ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ನೋಡಿ, ಈ ಎಷ್ಟೋ ಕಂಪನಿಗಳು ನೀವು ನೋಡ್ತಾ ಇದ್ದೀರಾ. ನಮ್ಮಲ್ಲಿ ಈ ನಮ್ಮ ವೇಸ್ಟೇಜ್ ಆಗ್ಲಿ ಅಥವಾ ಬೇರೆ ಯಾವುದು ಬೇರೆ ಕಂಪನಿ ಆಗ್ಲಿ ಸೌಂಡ್ ಕೇಳ್ತಾ ಇಲ್ಲ. ನೆಟ್ವರ್ಕ್ ಇಶ್ಯೂ ಆಗಿರ್ಬೇಕಾಯ್ತು. ಅವ್ರೆ, ಆದಷ್ಟು ನೆಟ್ವರ್ಕ್ ಇದೆ, ಇದೆ, ಇದಿದೆ. ಅವ್ರ ಸ್ವಂತ ಕಂಪನಿ ಅಂತ ನೋಡಿ ಎಷ್ಟು ತಗೊಂಡು ಅವರು ಸೇಲ್ ಮಾಡ್ತಾ ಇದ್ದಾರೆ. ನಮ್ಗೆ ಎಷ್ಟು ಧೈರ್ಯದಿಂದ ನೆಟ್ವರ್ಕ್ ಹೋಯ್ತು. ಓಕೆ ಸರ್, ನಾವು ಇಟ್ಸ್ ಓಕೆ. ನೋಡಿ, ಪ್ರೊಡಕ್ಷನ್ ನೆಕ್ಸ್ಟ್ ಬನ್ನಿ ಸರ್, ಪ್ರೊಡಕ್ಷನ್ ಟೆಕ್ನಾಲಜಿ. ನೀವು ಹೇಳ್ತಾ ಹೋಗಿ, ನಾನು ಇದರಲ್ಲಿ ಕನ್ನಡ ಸ್ಲೈಡ್ ಸ್ವಲ್ಪ ಆ ಕಡೆ ಇದೆ, ಮಾತಾಡಿ ಸರ್. ಇಂಗ್ಲಿಷ್ ತಗೊಳ್ಳಿ, ಪರವಾಗಿಲ್ಲ. ಓಕೆ, ಐ ವಿಲ್ ಕ್ಯಾರಿ ಆನ್. ನೋಡಿ, ಪ್ರೊಡಕ್ಷನ್ ಟೆಕ್ನಾಲಜಿ ಏನಿದೆ ನಮ್ದು ಯುನಿಕ್ ಆಗಿದೆ. ಅಂದ್ರೆ ಯುನಿಕ್ ಡಿಎಕ್ಸ್ಎನ್ ಪ್ರೊಡಕ್ಷನ್ ಟೆಕ್ನಾಲಜಿ ಅಂತ ಹೇಳ್ತೇವೆ. ತುಂಬಾ ಉತ್ತಮವಾಗಿದೆ ಅಂತ ಹೇಳ್ಬೋದು. ಇದು ನಮ್ದು ಟಿಶ್ಯೂ ಕಲ್ಚರ್ ಮೆಥಡ್ ಅಂತ ಹೇಳ್ತೇವೆ ನಾವು. ಕಸಿ ಮಾಡೋದ್ರಿಂದ ನೀವು ಇದನ್ನ ನಾವು ಮಾಡ್ತೇವೆ. ಆರ್ಗ್ಯಾನಿಕ್ ಕಲ್ಟಿವೇಶನ್, ಯಾವುದೇ ಒಂದು ಫರ್ಟಿಲೈಸರ್ಸ್ ಅಥವಾ ಪೆಸ್ಟಿಸೈಡ್ಸ್, ಯಾವುದೇ ಒಂದು ಕೆಮಿಕಲ್ಸ್ ಅನ್ನ ನಾವು ಇದನ್ನ ಯೂಸ್ ಮಾಡೋದಿಲ್ಲ. ಆರ್ಗ್ಯಾನಿಕ್ ಕಲ್ಟಿವೇಶನ್ ಅಂತ ಹೇಳ್ತೇವೆ. ಕೋಲ್ಡ್ ಪ್ರೊಸೆಸಿಂಗ್ ಮಾಡೋದ್ರಿಂದ ನಮಗೆ ಉತ್ತಮವಾದ ಒಂದು ನಿಮಗೆ ಗುಣ ಸಿಗತ್ತೆ, ಔಷಧಿಯ ಗುಣ. ಈಗ ಅದೇ ನಾವು ಹೀಟಲ್ ಮಾಡೋದ್ರಿಂದ ನಮ್ಗೆ ಔಷಧಿ ಗುಣ ಏನಿರುತ್ತದೋ ಅದು ಹೋಗ್ತದೆ. ನೋಡಿ, ಜಾಸ್ತಿಯಾಗಿ ಬಾಯ್ಲ್ ಮಾಡಿದಾಗ ನಾವು ಓಪನ್ ಮಾಡಿ ಇಡ್ತೇವೆ. ಆ ಬಾಯ್ಲ್ ಮಾಡಿದಾಗ ಅದ್ರದ್ದು ಕಂಟೆಂಟ್ಸ್ ಎಲ್ಲ ಮೇಲ್ಗಡೆ ಹೋಗುತ್ತೆ ಅಂತ ಹೇಳ್ತೇವೆ. ಉದಾಹರಣೆ, ನೀವು ಚಾನೇ ತಗೊಳ್ಳಿ, ಟೀ ತಗೊಳ್ಳಿ. ಅದೇ ತರ ಕೋಲ್ಡ್ ಪ್ರೊಸೆಸ್ ಮಾಡೋದ್ರಿಂದ ನಮ್ಗೆ ಔಷಧಿಯ ಗುಣಧರ್ಮ ಚೆನ್ನಾಗಿ ಬರುತ್ತೆ. ಫೈಬರ್ ಸಪರೇಷನ್ ಅಂತಂದ್ರೆ ನಮಗೆ ಯಾವ್ದು ಬೇಡವೋ ಅದನ್ನ ತೆಗೆದು ನಾವು ಅದನ್ನ ಸಪರೇಷನ್ ಮಾಡ್ತೇವೆ. ಉದಾಹರಣೆ ನೋಡಿ, ನಮ್ಮಲ್ಲಿ ನುಗ್ಗೆಕಾಯಿ ಅಂತ ಹೇಳ್ತೇವೆ, ಡ್ರಮ್ ಸ್ಟಿಕ್ ಅಂತ ಹೇಳ್ಬೋದು ಇಂಗ್ಲಿಷ್ ನಲ್ಲಿ. ಮೋಸ್ಟ್ಲಿ ನಾವು ಅದನ್ನ ಸಾಂಬಾರ ಮಾಡ್ಬೇಕಾದ್ರೆ ಅದೆಲ್ಲ ನಾರನ್ನ ತೆಗೆದು ಆನಂತರ ಹಾಕ್ತೇವೆ ಸಾಂಬಾರಕ್ಕೆ, ಫೈಬರ್ ಸಪರೇಷನ್ ಮಾಡ್ದಂಗೆ. ಅದೇ ತರ ನಮ್ಗೆ ಯಾವ್ದು ಬೇಡವೋ ಅದನ್ನ ಫೈಬರ್ ಸಪರೇಷನ್ ಮಾಡಿ ಅದನ್ನ ನಾವು ಉಪಯೋಗಿಸ್ತೇವೆ, ಸಪರೇಷನ್ ಮಾಡ್ತೇವೆ. ಮೈಕ್ರೋಸ್ಪೋರ್ ಪಲ್ವರೈಸೇಷನ್, ಅತಿ ಚಿಕ್ಕದಾಗಿ ಪೌಡರ್ ಮಾಡ್ತಾ ಹೋಗ್ತೇವೆ. ಕಾರಣ, ಟು ಗೆಟ್ ದ ಕ್ವಾಲಿಟಿ. ದ ಮೇನ್ ರೀಸನ್ ಈಸ್ ಮೈಕ್ರೋಸ್ಪೋರ್, ಟು ಗೆಟ್ ದ ಕ್ವಾಲಿಟಿ ಸಲುವಾಗಿ. ನಂತರ ಅಲ್ಟ್ರಾ ವೈಲೆಟ್ ಟ್ರೀಟ್ಮೆಂಟ್, ಆದಷ್ಟು ಅದು ಹೆಚ್ಚಿನ ಪೋಷಕಾಂಶಗಳನ್ನ ಅದು ಹೀರ್ಕೊಳ್ಬೇಕು ಹೇಳುವ ಒಂದು ದೃಷ್ಟಿಯಿಂದ ನಾವು ಅದನ್ನ ಅಲ್ಟ್ರಾ ವೈಲೆಟ್ ಟ್ರೀಟ್ಮೆಂಟ್ ಅನ್ನ ಮಾಡ್ತೇವೆ. ನೋಡಿ, ನಮ್ಮಲ್ಲಿ ಡಿಎಕ್ಸ್ಎನ್ ಪ್ರಾಡಕ್ಟ್ಸ್ ನಲ್ಲಿ ಈಗ ನಾನು ಮೊದಲು ಹೇಳಿದೆ, ಫುಡ್ ಸಪ್ಲಿಮೆಂಟ್ ಇದೆ, ಪರ್ಸನಲ್ ಕೇರ್ ಇದೆ, ಬೇವರೇಜಸ್ ಇದೆ, ಹೌಸ್ ಹೋಲ್ಡ್ ಇದೆ, ಮನೆಗೆ ಉಪಯೋಗಿಸುವಂತಹದ್ದು ಅಥವಾ ಪಾನೀಯಗಳಲ್ಲಾಗ್ಲಿ, ಪರ್ಸನಲ್ ಕೇರ್ ಆಗ್ಲಿ, ನಾವು ಕಾಸ್ಮೆಟಿಕ್ಸ್ ಉಪಯೋಗಿಸೋದು, ಮತ್ತೆ ಆಹಾರವಾಗಿ ಔಷಧಿಯ ಗುಣಧರ್ಮದಿಂದನೂ ಸಹ ಅದನ್ನ ನಾವು ಉಪಯೋಗಿಸಬಹುದು. ಕಂಪನಿ ಆಕ್ಚುಲಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನೋಡಿ, ನಮ್ಮ ಕಂಪನಿಯಲ್ಲಿ ಯಾರಾದ್ರೂ ಕೇಳಿದ್ರೆ, ಸರ್ ನಿಮ್ ಕ್ವಾಲಿಟಿ ಹೇಗಿದೆ ಅಂತ ಕೇಳಿದಾಗ ನಾನು ಏನ್ ಹೇಳ್ತೇನೆ ಅಂತಂದ್ರೆ, ನಮ್ಮ ಕ್ವಾಲಿಟಿ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕಿಂತ ಐ ವಿಲ್ ಶೋ ದ ಸರ್ಟಿಫಿಕೇಟ್.
because we are proud to say that we are having the maximum 14 quality certificates from the different countries. 14 ದೇಶದ ಕ್ವಾಲಿಟಿ ಸರ್ಟಿಫಿಕೇಟ್ ಇದೆ. ಫಾರ್ ಎಕ್ಸಾಂಪಲ್ ISO 9000, ISO 14001, ISO 17025, ನಂತರ ಹಲಾಲ್ ಸರ್ಟಿಫಿಕೇಟ್, ಮತ್ತೆ ಕ್ವಾಲಿಟಿ ಸರ್ಟಿಫಿಕೇಟ್, TGA ಅವಾರ್ಡ್. ಆ ತರ ನಮ್ಮಲ್ಲಿ ತುಂಬಾ ಸರ್ಟಿಫಿಕೇಟ್ ಇದೆ. ಜನರಲ್ಲಿ ಆ ಕ್ವಾಲಿಟಿಯನ್ನ ತೋರಿಸಿದಾಗ ಇವ್ರು ಹೇಳೋದು ಕರೆಕ್ಟ್ ಇದೆ, ಇವರ ಸರ್ಟಿಫಿಕೇಟ್ ಎಲ್ಲ ಇದೆ ಅಂತ ಅವರು ಹೇಳ್ತಾರೆ. ನಂತರ ನಮ್ಮ ಕಂಪನಿಗೆ ರಿಕಾಗ್ನಿಷನ್ ಕೊಟ್ಟಿದ್ದಾರೆ ತುಂಬಾ. ನಮ್ಗೆ ಆಕ್ಚುಲಿ ಐ ಆಮ್ ಪ್ರೌಡ್ ಟು ಸೇ ದಿಸ್ ಆಲ್ಸೋ. ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿ ಅಂತ 2004ರಲ್ಲಿ, 2003ರಲ್ಲಿ ಕನ್ಸ್ಯೂಮರ್ ಚಾಯ್ಸ್ ಅವಾರ್ಡ್ ಅಂತ ಇದೆ. ಆ ನಂತರ 2004ರಲ್ಲಿ ಮತ್ತೆ ಪುನಃ ಟಾಪ್ ಇನೋವೇಟಿವ್ ಮಾರ್ಕೆಟಿಂಗ್ ಕಂಪನಿ ಅಂತ, ಔಟ್ಸ್ಟ್ಯಾಂಡಿಂಗ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿ ಅಂತ, ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನೋವೇಟಿವ್ ವಾಟರ್ ಪ್ಯೂರಿಫೈಯರ್ ಅಂತ ಕೊಟ್ಟಿದ್ದಾರೆ. ನಂತರ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಹರ್ಬಲ್ ಕ್ಯಾಂಡಿ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಅವಾರ್ಡ್ ಸಿಕ್ಕೋದ್ರಿಂದ ನೋಡಿ ನಿಮ್ಗೆ ಯಾವ್ದಿದೆ ಅಂದ್ರೆ ಜನರಲ್ಲಿ ಹೋಗಿ ನೀವು ಧೈರ್ಯದಿಂದ ಹೇಳ್ಬೋದು, ನೋಡಿ ನಮ್ಮ ಪ್ರಾಡಕ್ಟ್ ಇಷ್ಟು ಚೆನ್ನಾಗಿದೆ, ಇಷ್ಟು ಕ್ವಾಲಿಟಿ ಸರ್ಟಿಫಿಕೇಟ್ ಇದೆ, ಇಷ್ಟು ಅವಾರ್ಡ್ ಸಿಕ್ಕಿದೆ ಅಂತ. ಆದ್ರಿಂದ ನಿಮ್ಗೆ ಈ ಒಂದು DXN ಕಂಪನಿಯಲ್ಲಿ ನೀವು ಕೆಲಸವನ್ನ ಮಾಡೋದ್ರಿಂದ ಮತ್ತೆ ಬೇರೆ ಯಾವುದು ಮಾಡೋದೇ ಅವಶ್ಯಕತೆ ಇಲ್ಲ. ಯುವರ್ ಲೈಫ್ ಇಸ್ ಗೋಯಿಂಗ್ ವೆರಿ ಸ್ಮೂತ್ ವಿದೌಟ್ ಎನಿ ಪ್ರಾಬ್ಲಮ್ಸ್ ಅಂತ ಹೇಳಿ ನಾನು ಇಷ್ಟಕ್ಕೆ ನನ್ನ ಇದನ್ನ ಮುಗಿಸ್ತಾ ಇದ್ದೇನೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗಿರ್ಬೋದು, ಆದ್ರೂ ಸ್ವಲ್ಪ ಜನರಿಗೆ ತೊಂದರೆ ಆದ್ರೆ ನಾನು ಅವರಲ್ಲಿ ಕ್ಷಮೆ ಕೇಳ್ತೇನೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಬೇಕಾದ್ರೆ ಕೇಳಿ, ಏನ್ ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಯಾರಾದ್ರೂ ಕುರ್ಸಿ ಅವ್ರು ಇದಾರೆ ನಮ್ ಜೊತೆಗೆ, ಅವ್ರ ಹತ್ರ ನೀವೇನಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ಅವರು ಇನ್ನೂ ಒಂದು 5 ನಿಮಿಷ ನಮ್ ಜೊತೆಗಿದ್ದಾರೆ, ಯಾರಾದ್ರೂ ಕ್ವಶನ್ ಕೇಳ್ಬೋದು. ರಮ್ಯ ಅವ್ರು ಯಾರಾದ್ರೂ ಕೇಳಿದ್ರೆ ಅನ್ಮ್ಯೂಟ್ ಮಾಡಿ. ಖಂಡಿತ ಸರ್. ಸೊ ಯಾರಾದ್ರೂ ಏನಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಸೊ ಅನಂತ್ ಪಿ ಶೇಟ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬಹಳ ಸುಂದರವಾಗಿ ಬಂತು. ಎಷ್ಟೇ ಅಡೆತಡೆ ಬಂದ್ರು ಸಹ ಹೇಳಲಿಲ್ಲ. ಲೀಡರ್ ಆದ್ರೆ ಹಾಗೆ ಎಲ್ಲ ಅಡೆತಡೆಗಳನ್ನ ಮೆಟ್ಟಿ ನಿಲ್ಲುವಂತಾನೆ ಲೀಡರ್. ಆ ಒಂದು ಗುಣ ನಿಮ್ಮಲ್ಲಿದೆ. ಬಹಳ ಸುಂದರವಾಗಿ ಕೊಟ್ರಿ, ಧನ್ಯವಾದ ಸರ್. ಓಕೆ, ನೀವು ಟಿಫಿನ್ ದೋಸೆ ತಿಂತಾ ಇದ್ದೀರಿ ಅಂತ ಕಾಣಿಸ್ತದೆ ನನಗೆ. ಹೌದು. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ದಯಾನಂದ್ ಶೆಟ್ಟಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್. ಸರ್ ಬಹಳ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ತುಂಬಾ ಸಮಸ್ಯೆ ಆಗಿದ್ರು ಕೂಡ ನೀವು ಪರ್ಫೆಕ್ಟ್ ಆಗಿ ಹೇಳಿದಿರಿ. ಆಸ್ ಎ ಲೀಡರ್ ಆಗಿ ಕರೆಕ್ಟ್ ಆಗಿ ಹೇಳಿದಿರಿ. ಮತ್ತೆ ನಿಮ್ಮ ವಾಯ್ಸ್ ಬಹಳ ಚೆನ್ನಾಗಿತ್ತು, ಕೇಳುವ ಅಂತ ಅನಿಸ್ತಾ ಇತ್ತು. ಬಿಡಿಸಿ ಹೇಳಿದಿರಿ, ಸರಳವಾಗಿ ಹೇಳಿದಿರಿ. ನಮ್ಗಂತೂ ಈ ಅಡೆತಡೆಯಲ್ಲೂ ಕೂಡ ಬಹಳಷ್ಟು ಖುಷಿಯನ್ನು ತಂದು ಕೊಟ್ಟಿದೆ. ಇಂತ ಒಂದು ಒಳ್ಳೆಯ ಸೆಮಿನಾರ್ ಅನ್ನು ಕೊಟ್ಟಿದ್ದಕ್ಕೆ ತಮಗೆ ನಾನು ಧನ್ಯವಾದವನ್ನು ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಆಕ್ಚುಲಿ ವಿ ಆರ್ ಆಲ್ ಜಸ್ಟ್ ಬಾರ್ನ್ ಬೇಬಿ ಅಂದ್ರೆ ನಾವು ಜಸ್ಟ್ ಬಾರ್ನ್ ಆಗಿದ್ದೇವೆ ಅಷ್ಟೇ. ಯು ಆರ್ ಆಲ್ ಎಕ್ಸ್ಪರ್ಟ್ ಸರ್, ನೀವೆಲ್ಲ ಸೀನಿಯರ್ ಇದ್ದೀರಾ. ಆದ್ರೂ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಅದು ನಿಮ್ಮ ದೊಡ್ಡತನ ಅಷ್ಟೇ. ಅದು ನಿಮ್ಮ ದೊಡ್ಡತನದ ಮಾತು ಅಷ್ಟೇ. ನೀವು ಬಾರ್ನ್ ಅಲ್ಲ, ನೀವು ಒಳ್ಳೆ ಲೀಡರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅನಿಲ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಕುರ್ಸಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪ್ರೋಗ್ರಾಮ್ ಚೆನ್ನಾಗಿ ಬಂತು. ಯಾಕಂದ್ರೆ ಇಷ್ಟು ನಿಮ್ಗೆ ಅಡಚಣೆಗಳು ಬಂದ್ರು ಕೂಡ ನೀವು ಬಿಡದೇನೆ ಅದನ್ನ ನೀವು ಚೆನ್ನಾಗಿ ನಿಮ್ಮ ಶೈಲಿಯಲ್ಲಿ ನೀವು ಹೇಳಿದ್ರಿ ನೀವು. ಸೊ ಇಟ್ ಶೋಸ್ ಯುವರ್ ಎಕ್ಸ್ಪೀರಿಯನ್ಸ್, ಆಯ್ತಾ. ಸೊ ಯಾಕಂದ್ರೆ ಕ್ರೈಸಿಸ್ ಎಲ್ಲ ಬರ್ತಾನೆ ಇರುತ್ತೆ. ಸೊ ನಾವು ಹೆಂಗೆ ನಾವು ಅದನ್ನ ಇದು ಮಾಡಬೇಕು ಅಂತ ಹೇಳಿ ನಾವು ಅಡಚಣೆಗಳನ್ನ ಎದುರಿಸ್ಬೇಕು ಅಂತ ನೀವು ದಿಸ್ ಇಸ್ ಪರ್ಫೆಕ್ಟ್ ಎಕ್ಸಾಂಪಲ್. ನೀವು ಅದನ್ನ ಕಂಪ್ಲೀಟ್ ಮಾಡಿದ್ರಿ. ಇದು ಆಗ್ತಾ ಇರುತ್ತೆ, ಯೋಚನೆ ನಮ್ಗೆ ಪ್ರಾಬ್ಲಮ್ ಇಲ್ಲ ನಮ್ಮದು. ಸೊ ಅದು ಕೂಡ ನೀವು ಅದನ್ನ ಕಂಪ್ಲೀಟ್ ಮಾಡಿದ್ರಿ, ಬಿಡಲಿಲ್ಲ ನೀವು ಅದನ್ನ. ಸೊ ಅದು ಚೆನ್ನಾಗಿರ್ತಾರೆ ನಿಜವಾಗ್ಲೂ. ನೀವು ಒಂಥರ ಹೃದಯದಿಂದ ಹೇಳಿದ್ರಿ, ನೀವು ಅದನ್ನ ಮನಸ್ಸು ಒಳಗಿಂದ ಹೇಳಿದ್ರಿ ನೀವು ಇದೆಲ್ಲ. ಸೊ ಇಟ್ ವಾಸ್ ರಿಯಲಿ ಗುಡ್ ಸ್ಪೀಚ್ ಅಂತ ಹೇಳ್ಬೋದು ಸರ್ ನಾನು ಇದರಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಪ್ರವೀಣ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. Hello. ಹೇಳಿ. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್. ಕೇಳಿಸ್ತಿದ್ಯಾ? ಓಕೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್. ಕೇಳಿಸ್ತಾ ಇದೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಗುಡ್ ಮಾರ್ನಿಂಗ್. ಸೊ ನಿಮ್ಮ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿ ಬಂತು.
ಮತ್ತೆ ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿ ಹೇಳಿದಿರಿ. ಡಿಸಿಷನ್ ತಗೊಂಡವರಿಗೆ ಒಂದು ಒಳ್ಳೆಯ ಪ್ರೋಗ್ರಾಮ್ ಇವತ್ತು ನೀವು ನಡೆಸ್ಕೊಟ್ಟಿದ್ದೀರಿ. ಸೊ ವೆರಿ ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಅಚೀವರ್ಸ್ ಟೀಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಗುಡ್ ಮಾರ್ನಿಂಗ್ ಶಿವಕುಮಾರ್ ಸರ್, ಕೃಷಿ ಸರ್. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್. ಏನಿಲ್ಲ ಸರ್, ಇವತ್ತು ತಮ್ಮ ಒಂದು ಅತ್ಯಂತ ಅನುಭವದಿಂದ ಕೂಡಿದಂತ ಮಾತುಗಳು. ತಾವು ಪ್ರತಿ ಬಾರಿ ಒಂದು ಮೀಟಿಂಗ್ ಕೊಟ್ಟಿದ್ದು ಸುಮಾರು 2ನೇ ಸಾರಿ 3ನೇ ಸಾರಿ ಇರ್ಬೋದು. ತಮ್ಮ ಒಂದು ಮಾತುಗಳಿರ್ತಾವಲ್ಲ, ಯಾವುದು ಅಲ್ಲಿ ಕೃತಕವಾಗಿರುವಂತದ್ದು, ಕೃತ್ರಿಮವಾಗಿರುವಂತದ್ದು ಇರುವುದಿಲ್ಲ. ಅದು ನೈಜವಾಗಿರ್ತದೆ. ಅಂದ್ರೆ ಸಾಕಷ್ಟು ಅನುಭವದಿಂದ ಕೂಡಿದ ಮಾತುಗಳು. ಒಂದ್ BOM ಅನ್ನ ಯಾವ ರೀತಿ ಎಕ್ಸಾಂಪಲ್ ಸಾಕಷ್ಟು ಉದಾಹರಣೆ ಕೊಟ್ಟು ನಮಗೆಲ್ಲ ಒಂದ್ ಬಹಳ ಸುಂದರವಾಗಿ ಎಲ್ಲರಿಗೂ ಒಂದು ಮನದಾಳಕ್ಕೆ ಮುಟ್ಟುವಂಗೆ ತಿಳಿಸಿದ್ರಿ. ಥ್ಯಾಂಕ್ ಯು ಸರ್. ಹಾಗೇನೆ ನೀವು ಕೊನೆಯದಾಗಿ ಒಂದ್ ಕ್ಷಮೆ ಕೇಳಿದ್ರಿ. ಅದು ಬಹಳ ನಿಮ್ಮ ದೊಡ್ಡ ಗುಣ ಅಂತಾನೆ ಹೇಳ್ಬೋದು. ಅದು ಕ್ಷಮೆ ನೀವು ಕೇಳ್ಬೇಕಾಗಿಲ್ಲ, ನಾನ್ ಕೇಳ್ಬೇಕಾಗಿದೆ. ಯಾಕಂದ್ರ ಆ ಸ್ಲೈಡ್ ಮಾಡಿರೋದು ನಾನೇ, ಅದು ಸ್ವಲ್ಪ ಆಚೆ ಈಚೆ ಆಗಿದೆ. ಅದು ನಮ್ಮ ಬುಕ್ ಅಲ್ಲಿ ಇರೋ ತರ ಸ್ವಲ್ಪ ಚೇಂಜಸ್ ಆಗಿದೆ. ಇಂಗ್ಲಿಷ್ಗೆ ಕನ್ನಡ ಸ್ಲೈಡ್ಗೆ ಸ್ವಲ್ಪ ಚೇಂಜಸ್ ಆಗಿದೆ. ಇನ್ನು ಅದನ್ನ ಸ್ವಲ್ಪ ಮುಂದಿನ ದಿನದೊಳಗೆ ಎಲ್ಲರಿಗೂ ಅನುಕೂಲ ಆಗುವಂಗ ಆ ಸೀರಿಯಲ್ ಪ್ರಕಾರ ಅದನ್ನ 2 ಬುಕ್ ಇಟ್ಕೊಂಡು ನಾನು 1 by 1 ಸೀರಿಯಲ್ ಆಗುವಂಗ ಸ್ಲೈಡ್ ಮಾಡಿ ನಾನು ಎಲ್ಲರಿಗೂ ಕಳಿಸ್ಕೊಡ್ತೇನೆ. ಎಲ್ಲರಿಗೂ ಒಂದು ಈ ವಿಷಯದೊಳಗ ಆ ಸ್ಲೈಡ್ಗಳ ಕುರಿತ ನಾನು ಕ್ಷಮೆ ಕೇಳ್ತೇನೆ. ಥ್ಯಾಂಕ್ ಯು ಸರ್ ಅವಕಾಶಕ್ಕಾಗಿ. ಇಲ್ಲ ಓಕೆ ಸರ್. ನೋಡಿ, ಪ್ರತಿಯೊಬ್ರು ಅಪ್ಪು ತಪ್ಪುಗಳನ್ನ ಪ್ರತಿಯೊಬ್ರು ಮನುಷ್ಯ ಆದವನು ತಪ್ಪು ಮಾಡೇ ಮಾಡ್ತಾನೆ. ಅಂದ್ರೆ ಮಾಡದೇ ಇರುವವನು ನಮ್ಮ ಜಗತ್ನಲ್ಲಿ ಯಾರು ಇಲ್ಲ ಅಂತ ಹೇಳ್ತಾರೆ. ತಪ್ಪು ಮಾಡೋದು ಸಹಜ, ಆದ್ರೆ ಅದ್ರ ತಿದ್ದುಕೊಂಡ್ರೆ ಮತ್ತು ಉತ್ತಮ ಗುಣ ಅಂತ ಹೇಳ್ತೇವೆ. ಆದ್ರೆ ನಾವೆಲ್ಲ ತುಂಬಾ ಮೊದ್ಲೇ ಈ DXN ಕಂಪ್ನಿಯಲ್ಲಿ ಇರ್ಬೇಕಾದ್ರೆ ನೀವು ನೋಡಿದ್ರೆ ಆ ಪರಿಸ್ಥಿತಿ 2001ರಲ್ಲಿ 2ರಲ್ಲಿ ಒಂದ್ ಸಣ್ಣ ಬ್ಯಾಗ್ ಹಿಡ್ಕೊಂಡು ನಾವೆಲ್ಲ ಓಡ್ತಿದ್ವಿ. ಶೆಟ್ರ್ ಬರ್ತಾರೆ, ಅಣ್ವೇಕರ್ ಬರ್ತಾರೆ, ರಾಜೇಂದ್ರ ಭಟ್ಟ ಬರ್ತಾರೆ ಅಂತ. ಆ ಪರಿಸ್ಥಿತಿ ನೋಡಿದ್ರೆ nobody can say that they will in a good position after some years. ನಿಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದ್ರೆ ಬೇಕಾದಷ್ಟು ಹೇಳ್ಬೋದು, ಆದ್ರೆ ಇವತ್ತು ದೇ ಆರ್ ಆಲ್ ಗ್ಲಿಟರಿಂಗ್ ಸ್ಟಾರ್ಸ್ ಅಂತ ಹೇಳ್ಬೋದು. ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಯು ಕ್ಯಾನ್ ಕೌಂಟ್ ಬೈ ಫಿಂಗರ್ಸ್. ಒಳ್ಳೊಳ್ಳೆ ಲೀಡರ್ಸ್ ಫಸ್ಟ್ ಕ್ಲಾಸ್ ಇದ್ದಾರೆ. ತಪ್ಪು ಮಾಡ್ತಾರೆ, ಎಲ್ಲರೂ ಪ್ರಯತ್ನ ಮಾಡಿ ನಾವೆಲ್ಲ ಮುಂದೆ ಮತ್ತು ಹೋಗ್ಬಹುದು ಅಂತ ಹೇಳ್ತೇನೆ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ವಿಶ್ವನಾಥ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಭಟ್ರೆ ಗುಡ್ ಮಾರ್ನಿಂಗ್. ವಂಡರ್ಫುಲ್ ಸೆಷನ್, ಬಹಳ ಚೆನ್ನಾಗಿ ಮಾತಾಡಿದ್ರಿ. ನಿಮ್ದು ಕೇಳಲಿಕ್ಕೆ ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇನ್ಯಾರು ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಸೊ ಮಾತಾಡ್ಲಿಕ್ಕೆ ಅಥವಾ ಏನಾದ್ರು ಕ್ವಶನ್ಸ್ ಕೇಳೋದಿದ್ರೆ. ಸೊ ಅಶೋಕ್ ಸರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹಲೋ ಹೇಳಿ ಸರ್. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತುಂಬಾ ಒಳ್ಳೆ ರೀತಿಯಲ್ಲಿ ಸರಳವಾಗಿ ಜನರಿಗೆ ಮನಮುಟ್ಟವಾಗಿ ಕೊಟ್ಟಿದ್ರಿ. ಒಳ್ಳೇದಾಗಿತ್ತು ಇವತ್ತಿನ ಸ್ಪೀಚ್. ಖುಷಿ ಆಯ್ತು ತುಂಬಾ. ಇವ್ರು ಲೇಟ್ ಆದ್ರು ಏನು ತೊಂದರೆ ಆಗ್ಲಿಲ್ಲ ನಮ್ಗೆ. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಬಂದಿದೆ ಕುರ್ಸಿ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು. ರಿಯಲಿ ವಂಡರ್ಫುಲ್. ಪ್ರತಿಯೊಂದು ಏನು ಮಾತಾಡ್ತೀರಿ ಅದಕ್ಕೆ ಪಂಚ್ ಕೊಟ್ಟು ಮಾತಾಡಿದ್ರಿ. ಆ ಪಂಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಮಾತಾಡ್ತಾರೆ ತುಂಬಾ ಜನ, ಆದ್ರೆ ಆ ಕಾನ್ಫಿಡೆನ್ಸ್ ಮತ್ತೆ ಆ ಪಂಚ್ ಇದೆಯಲ್ಲ, ಅದು ಜನರ ಮೈಂಡ್ ಅನ್ನ ಓಪನ್ ಮಾಡ್ತದೆ. ನೀವು ಏನು ಮಾಡಿದ್ರಿ, ಏನು ಹೇಳಿದ್ರಿ, ಅದನ್ನ ಪರ್ಫೆಕ್ಷನ್ ನಲ್ಲಿ ಹೇಳಿದ್ರಿ. ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿದೆ. ಮುಂದೆ ಸಹ ನಿಮ್ಗೆ ತಿಂಗಳಿಗೆ ಒಂದು ಪ್ರೋಗ್ರಾಮ್ ಅನ್ನ ನಾವು ನಿಮ್ಗೆ ಫಿಕ್ಸ್ ಮಾಡ್ಲಿಕ್ಕಿದ್ದೀವಿ. ನೆಕ್ಸ್ಟ್ ಪ್ರೋಗ್ರಾಮ್ ನೀವು DXN ಕಲ್ಚರ್ ಬಗ್ಗೆ ರೆಡಿ ಆಗ್ಬೇಕಾಗ್ತದೆ. ಇವಾಗ್ಲೇ ನಿಮ್ಗೆ ಸಬ್ಜೆಕ್ಟ್ ಹೇಳ್ಬಿಟ್ಟಿದ್ದೀನಿ, ಅದಕ್ಕೆ ರೆಡಿಯಾಗಿ ಬನ್ನಿ. ಆಲ್ ದ ಬೆಸ್ಟ್. ತುಂಬಾ ನಿಮ್ಗೂ ನಿಮ್ಮ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಶಿವರಾಮ್ ಕುರ್ಸೆ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಲ್ ಯುವರ್ ಸೀನಿಯರ್ಸ್ ಆಶೀರ್ವಾದ ಅಂತ ಹೇಳ್ಬೋದು. ನಮ್ಮಲ್ಲಿ ಲೀಡರ್ಸ್ ಯಾರಿದ್ದಾರೆ ಎಲ್ಲರೂ ಅವರ ಸ್ಪೀಚ್ ಅನ್ನ ನೋಡಿ ನಾವು ಸ್ಲೋಲಿ ಡೆವಲಪ್ಮೆಂಟ್ ಆಗ್ತಾ ಇದ್ದೇವೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿಗೆ ನಾವು ವೈಂಡ್ ಅಪ್ ಮಾಡೋಣ. ಸೊ ಈಗ ನೆಕ್ಸ್ಟ್ ನಾಳಿನ ಪ್ರೋಗ್ರಾಮ್ ಕಂಟಿನ್ಯೂಟಿ ಇರ್ತದೆ. ವಿಶ್ ಯು ಆಲ್ ದ ಬೆಸ್ಟ್. ಈಗ ಮತ್ತೆ ನಿಮ್ಗೆ ಹೇಳೋದಂದ್ರೆ ನೆಕ್ಸ್ಟ್ ನಿಮ್ಗೆ ಆಫರ್ ಸಿಗೋದು 25th ಒಳಗಡೆ. ಯಾರು 4000 PV ಮಾಡ್ತೀರಿ, ನಿಮ್ಗೆ ಸ್ಪಿರುಲಿನಾ ಸೀರಿಯಲ್
ಒಂದು ಫ್ರೀ ಸಿಗ್ತದೆ, ಸ್ಪಿರುಲಿನಾ ಸೀರಿಯಲ್ ಫ್ರೀ ಸಿಗ್ತದೆ. 25th ಲಾಸ್ಟ್ ಡೇಟ್. ಅದ್ರ ಒಳಗಡೆ ನೀವು 4000 ಪರ್ಸನಲ್ PV ಅನ್ನ ಮಾಡಿರ್ಬೇಕು. ಸೊ ಅದರಿಂದ ಪ್ರತಿಯೊಬ್ರು ನೀವು ಮಾಡ್ತೀರಾ ಅಂತ ನನಗೆ ಹೋಪ್ ಇದೆ. ಆಲ್ರೆಡಿ ನಮ್ಮ ಟೀಮ್ ಅಲ್ಲಿ ತುಂಬಾ ಜನ ಈ ಸಲ ಆಲ್ರೆಡಿ 200 ಜನ ಆಫರ್ ತಗೊಂಡಿದ್ದಾರೆ. ಈಗ ಇನ್ನೂ ಸಹ ಟೈಮ್ ಇದೆ ನಿಮ್ಗೆ ಇನ್ನೊಂದು ಆಫರ್ ತಗೊಳ್ಳಿಕ್ಕೆ. ಯಾರು ಮಿಸ್ ಮಾಡದೆ ಆಫರ್ ಅನ್ನ ತಗೊಳ್ಳಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅನಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಶಿವರಾಮ್ ಸರ್ Thank you, ಅವ್ರಿಗೆ sir. ಮತ್ತೊಮ್ಮೆ ಧನ್ಯವಾದ. ಸೊ ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಕೊಟ್ಟು ಅರ್ಥ ಮಾಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ನಾಳೆ ಮತ್ತೊಮ್ಮೆ ಎಲ್ಲರೂ ಸೇಮ್ ID ಪಾಸ್ವರ್ಡ್ ಇಂದ ಲಾಗಿನ್ ಆಗಿ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಅಂಟಿಲ್ ದೆನ್ ಹ್ಯಾವ್ ಎ ನೈಸ್ ಡೇ. ಓಕೆ, ಯಾರಿಗೆಲ್ಲ ಸ್ಪೀಕರ್ಸ್ ಪ್ಯಾನಲ್ ಅಲ್ಲಿ ಬರ್ಬೇಕು ಇಂಟ್ರೆಸ್ಟ್ ಇದೆ ಅವರು ನಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗ್ತದೆ. ಸೊ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದ್ದೀರಿ ಆ ಸಬ್ಜೆಕ್ಟ್ ಅನ್ನ ಮೆನ್ಷನ್ ಮಾಡೋದು ಒಳ್ಳೇದು. ಯಾಕೆಂದ್ರೆ ಕೆಲವರಿಗೆ ಸ್ಲೈಡ್ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದರಿಂದ ನಾವು ಅದನ್ನ ಕರೆಕ್ಟ್ ಆಗಿ ಅರೇಂಜ್ಮೆಂಟ್ ಮಾಡಬೇಕಾಗಿದೆ. ಯಾರಿಗೆಲ್ಲ ನಿಮ್ಗೆ ನಾಳೆ ಪ್ರಾಡಕ್ಟ್ ಟ್ರೈನಿಂಗ್, ಈಗ ನಾಳೆ ಪ್ರಾಡಕ್ಟ್ ಟ್ರೈನಿಂಗ್ ಇದೆ, ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಡೆಫಿನೆಟ್ಲಿ ನಿಮ್ಗೆ ಫಸ್ಟ್ ಚಾನ್ಸ್ ನಿಮ್ಗೆ. ಮತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಯಾಕೆಂದ್ರೆ ನಾವು ಆಲ್ರೆಡಿ ಮುಂದಕ್ಕೆ ಹೋಗ್ಲೇಬೇಕಾಗಿದೆ, ನಾವು ಕೊಡ್ತೀವಿ. ಫಸ್ಟ್ ಚಾನ್ಸ್ ಎಲ್ಲ ನಿಮ್ಗೆ ಕೊಡ್ತೀವಿ. ಇನ್ಮೇಲೆ 6 ದಿನ ಇರ್ತದೆ. 6 ದಿನದಲ್ಲಿ ನೀವು ಸಹ ಪ್ರತಿಯೊಬ್ರು, ಈಗ ಎಲ್ಲ ಲೀಡರ್ಸ್ 60 ಜನ ಲೀಡರ್ಸ್ ಇದ್ದೀರಿ ಇಲ್ಲಿ, ನಿಮ್ಗೆ ಫಸ್ಟ್ ಚಾನ್ಸ್. ಯಾರೆಲ್ಲ ನೀವು ಮಾಡ್ಲಿಕ್ಕೆ ರೆಡಿ ಇದ್ದೀರಿ ನೀವು ಮುಂದೆ ಬರ್ಬೇಕು. ಯಾವಾಗ್ಲೂ ನಾವು ಲೀಡರ್ಶಿಪ್ ಕೊಡ್ಲಿಕ್ಕಲ್ಲ, ನೀವು ಲೀಡರ್ಶಿಪ್ ಅನ್ನ ತಗೋಬೇಕು. ನೀವು ಆವಾಗ್ಲೇ ನೀವು ಲೀಡರ್ ಆಗೋದು. ನಾವೀಗ ಲೀಡರ್ಶಿಪ್ ಕೊಡ್ತೀವಿ ಅಂತ ಹೇಳಿದ್ರೆ ನೀವು ಲೀಡರ್ ಆಗೋದಿಲ್ಲ. ಎಸ್ ನಾನು ಮಾಡ್ತೀನಿ, ನನ್ನ ಹತ್ರ ಆಗ್ತದೆ ಅಂತ ನೀವು ಹೇಳಿದ್ರೆ ನೀವು ಲೀಡರ್ ಆಗ್ತೀರಿ. ಸ್ವಲ್ಪ ತೊಂದರೆ there is no ಓಕೆ, ಈಗ ಅದನ್ನ Correct, ನಿಮ್ಗೆ correct, sir. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನಾಳೆ ಪ್ರಾಡಕ್ಟ್ ಟ್ರೈನಿಂಗ್ ಇದೆ, ನೀವು ಇವಾಗಲೇ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಾವು ಲಿಂಕ್ ಕಳಿಸ್ತೀವಿ. ನಾಳೆ ನೀವು ರೆಡಿ ಆಗಿ ಮತ್ತೆ ನಿಮ್ಗೆ ಸ್ಲೈಡ್ಸ್ ಸಹ ನಾವು ಪೂರೈಕೆ ಮಾಡ್ತೀವಿ, ಅದನ್ನು ಸಹ ನಿಮ್ಗೆ ನಾವು ಕೊಡ್ತೀವಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅನಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ವಿಲ್ ವೈಂಡ್ ಅಪ್. ಶೋರ್ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.